ಯುವ ವಿರುದ್ಧ ಇನ್ಸ್ಟಾಗ್ರಾಂನಲ್ಲೂ ಶ್ರೀದೇವಿಯವರು ಕಿಡಿಕಾರೋದನ್ನ ಮುಂದುವರೆಸಿದ್ದಾರೆ. ಇನ್ಫ್ಯಾಕ್ಟ್ ಹಲವು ವಿಚಾರಗಳನ್ನ ಇಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನ ಮಾಡಲಾಗ್ತಾ ಇದೆ ಅಂತ ಅವರು ಹೇಳಿದ್ದಾರೆ. ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ಕೀಳು ಮಟ್ಟದ ಆರೋಪ ಮಾಡಿರೋದು ನನಗೆ ತುಂಬಾ ನೋವು ತಂದಿದೆ. ನನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಅನ್ನು ಮಾಡಿರೋದು ನನಗೆ ಆಘಾತ ತಂದಿದೆ ಅನ್ನೋದು ಅವ್ರ ಮಾತು. ಕೆಲ ತಿಂಗಳಿಂದ ಆದಂತಹ ಅನೇಕ ಘಟನೆಗಳು ನನಗೆ ವಿಪರೀತವಾಗಿ ಘಾಸಿ ಮಾಡಿದೆ. ಕುಟುಂಬದ ಗೌರವ ಕಾಪಾಡಿಕೊಳ್ಳೋದಕ್ಕೆ ನಾನು ಮೌನವಾಗಿದ್ದೆ. ಸಭ್ಯತೆ ಮಾನವೀಯತೆಯನ್ನ ಗೌರವಿಸದೆ ಕೀಳು ಮಟ್ಟದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸತ್ಯ ಮತ್ತು ನ್ಯಾಯ ಖಂಡಿತವಾಗಿ ಮೇಲುಗೈ ಸಾಧಿಸುತ್ತೆ ಅಂತ ನಂಬಿದ್ದೀನಿ ಅಂತ ಕೂಡ ಇನ್ಸ್ಟಾಗ್ರಾಂನಲ್ಲಿ ಸುದೀರ್ಘವಾದಂತಹ ಪೋಸ್ಟ್ ಒಂದನ್ನು ಕೂಡ ಶ್ರೀದೇವಿಯವರು ಮಾಡಿದ್ದಾರೆ. ಆ ಮೂಲಕ ತಮ್ಮ ಅಸಹನೆ ಯುವ ಮಾಡ್ತಾ ಇರುವಂತಹ ಆರೋಪ ಅಥವಾ ಯುವ ಪರ ವಕೀಲರು ಮಾಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇದು ಸುದೀರ್ಘ ಕಾನೂನು ಸಂಘರ್ಷ ಕಾರಣ ಆಗುತ್ತಾ ಅನ್ನೋ ಅನುಮಾನಗಳು ಕೂಡ ಮೂಡ್ತಾ ಇದೆ. ವೃತ್ತಿಪರ ಸೌಹಾರ್ದತೆಯನ್ನ ಕಾಯ್ದುಕೊಳ್ಬೇಕಾದ ವ್ಯಕ್ತಿಯೇ ಸಾರ್ವಜನಿಕವಾಗಿ ಒಬ್ಬ ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ಕೀಳು ಮಟ್ಟದ ಸುಳ್ಳು ಆರೋಪಗಳನ್ನ ಮಾಡ್ತಾ ಇರೋದು ಅತ್ಯಂತ ದುರದೃಷ್ಟಕರ ಹಾಗೂ ಬಹಳ ನೋವುಂಟು ಮಾಡಿದೆ. ಕಳೆದ ಕೆಲವು ತಿಂಗಳಿಂದ ಆದ ಅನೇಕ ನೋವುಗಳ ಹೊರತಾಗಿಯೂ ನಾನು ಕುಟುಂಬದ ಗೌರವ ಕಾಪಾಡಿಕೊಳ್ಳೋಕೆ ಮೌನವಾಗಿದೆ. ಆದರೆ ನನ್ನ ಸಭ್ಯತೆ ಹಾಗೂ ಮಾನವೀಯತೆಯನ್ನ ಗೌರವಿಸದೆ ಕೀಳು ಮಟ್ಟದ ಆರೋಪಗಳನ್ನ ಮಾಡ್ತಾ ಇರೋದು ದುರದೃಷ್ಟಕರ. ಸತ್ಯ ಮತ್ತು ನ್ಯಾಯವು ಖಂಡಿತ ಮೇಲುಗೈ ಸಾಧಿಸುತ್ತೆ ಅಂತ ನಾನು ನಂಬಿದ್ದೀನಿ. ಡೀಟೇಲ್ಸ್ ಕೊಡ್ತಾರೆ. ಧನು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಧನು, ಕ್ಯಾರೆಕ್ಟರ್ ಅಸಾಸಿನೇಷನ್ ಬಗ್ಗೆ ಬಹಳ ಡಿಸ್ಟರ್ಬ್ ಆಗಿದ್ದಾರೆ ಶ್ರೀದೇವಿಯವರು. ಅವರ ಪೋಸ್ಟ್ ಮೂಲಕ ಗೊತ್ತಾಗ್ತಾ ಇದೆ ಅದು. ಸೊ ಈಗ ಸದ್ಯಕ್ಕೆ ಯುವ ಮನೆ ಹತ್ರ ಇವತ್ತು ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ? ಯಾರಾದರೂ ಗಣ್ಯರು ಬಂದು ಅಟ್ಲೀಸ್ಟ್ ಕಾಂಪ್ರಮೈಸ್ ಅಥವಾ ಸರಿದಾರಿಗೆ ತರುವಂತಹ ಪ್ರಯತ್ನ, ಮಾತುಕತೆಯನ್ನು ನಡೆಸಿ ಇದನ್ನ ಇನ್ನಷ್ಟು ದೊಡ್ಡದು ಮಾಡ್ಕೊಳ್ಬೇಡಿ ಅಂತ ಹೇಳೋ ಪ್ರಯತ್ನವನ್ನ ಮಾಡೋ ಭಾಗವಾಗಿ ಯಾರಾದರೂ ಬರೋದಕ್ಕಿದ್ದಾರಾ? ಏನು ಸಿಗ್ತಾ ಇದೆ ಮಾಹಿತಿ ಯುವ ಆಪ್ತ ಮೂಲಗಳಿಂದ? ಎಸ್ ಮಮತಾ, ಈಗಾಗಲೇ 2019ರಲ್ಲಿ ಪ್ರೀತಿಸಿ ಮದುವೆ ಆದಂತಹ ಯುವರಾಜ್ ಕುಟುಂಬದಲ್ಲಿ ಈಗ ವೈವಾಹಿಕ ಜೀವನದಲ್ಲಿ ಬಿರುಕುಂಟಾಗಿರ್ತಕ್ಕಂಥದ್ದು ಸಹಜವಾಗಿ ಒಂದು ಅಣ್ಣವರ ಒಂದು ಅಭಿಮಾನಿಗಳಿಗೆ ಒಂದು ಬೇಸರವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಆರೋಪ ಮತ್ತು ಪ್ರತ್ಯಾರೋಪಗಳು ಬರ್ತಾ ಇರ್ತಕ್ಕಂಥದ್ದು. ಈಗ ಯುವ ಪರ ವಕೀಲರು ಒಂದು ಆರೋಪ ಮಾಡಿದರೆ ಇತ್ತ ಶ್ರೀದೇವಿ ಅವರ ಪರ ವಕೀಲೆ ಕೂಡ ಈಗ ಅವರು ಕೂಡ ಪ್ರತ್ಯಾರೋಪವನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಇದಾದ ನಂತರ ಈಗ ಸಾಮಾಜಿಕ ಜಾಲತಾಣದಲ್ಲಿ ಶ್ರೀದೇವಿ ಕೂಡ ಈಗ ಒಂದು ಪೋಸ್ಟನ್ನು ಹಾಕಿರ್ತಕ್ಕಂಥದ್ದು. ಒಂದು ಸಾಮಾಜಿಕ ಒಂದು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಬೇಕಾದಂತಹ ಒಂದು ವ್ಯಕ್ತಿಯೇ ಹಗುರವಾಗಿ ಮಾತಾಡಿದ್ದಾರೆ. ಒಂದು ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ. ನನ್ನ ಬಗ್ಗೆ ಸುಳ್ಳು ಇಲ್ಲ ಸಲ್ಲದ ಒಂದು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದರಿಂದ ನನಗೆ ನೋವು ಉಂಟಾಗಿದೆ. ಇದಕ್ಕೆ ಏನಂದ್ರೆ ಸದ್ಯದಲ್ಲೇ ಇದಕ್ಕೆಲ್ಲ ಉತ್ತರ ನೀಡ್ತೀನಿ. ಈಗ ಇದಕ್ಕೆಲ್ಲ ಏನಂದ್ರೆ ಈಗ ಅವ್ರೇನು ಆರೋಪ ಮಾಡ್ತಾ ಇದ್ದಾರೆ ಯುವ ಪರ ವಕೀಲರು, ಅದಕ್ಕೆ ತಕ್ಕಂತ ಒಂದು ಸಾಕ್ಷಿಗಳು ನಮ್ಮ ಹತ್ರ ಇದೆ. ಅದನ್ನ ಆದಷ್ಟು ಬೇಗ ನಾವು ಯುವ ಪರ ವಕೀಲರು ಕ್ಲಾರಿಟಿ ಕೊಡೋ ಕೆಲಸ ಮಾಡಿದ್ರು. ಯುವ ಇನ್ನೂ ಕ್ಲಾರಿಟಿ ಕೊಡೋ ಕೆಲಸ ಮಾಡಿಲ್ಲ. ಅದು ಇವತ್ತಾಗುತ್ತಾ? ಈಗ ಸದ್ಯದ ಮಾಹಿತಿ ಪ್ರಕಾರ ಏನಂದ್ರೆ ಯುವ ಮನೆ ಹತ್ರನೇ ನಾವಿದ್ದೇವೆ ಈಗ. ಆದ್ರೆ ಇವತ್ತು ಈ ಒಂದು ಎಲ್ಲ ಬೆಳವಣಿಗೆಗಳಿಗೆ ಈ ಒಂದು ಕುಟುಂಬಸ್ಥರು ಈಗ ಪ್ರತಿಕ್ರಿಯೆ ನೀಡಬಹುದು ಅನ್ನೋದು ಕೂಡ ಒಂದು ಕಾತರದಂತೆ. ನಿನ್ನೆನೆ ಅಷ್ಟೇ ಒಂದು ಯಾಕಂದ್ರೆ ಒಂದು ಮಾಹಿತಿ ಪ್ರಕಾರ ಈಗ ರಾಘಣ್ಣ ಅವರಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಈಗ ಪ್ರತಿಕ್ರಿಯೆ ನೀಡೋದಕ್ಕೆ ಮುಂದಾಗಿಲ್ಲ. ಹಾಗಾಗಿ ನಿನ್ನೆ ಅಷ್ಟೇ ಈ ಒಂದು ಸುದ್ದಿ ಬಂದ ತಕ್ಷಣ ಅವರು ಕೂಡ ಒಂದಿಷ್ಟು ಆಘಾತಕ್ಕೊಳಗಾಗಿರ್ತಕ್ಕಂಥದ್ದು. ಈ ಹಿಂದೆ ಈಗ 6 ತಿಂಗಳಿಂದ ಈಗ ಶ್ರೀದೇವಿ ಅವರು ಇಲ್ಲಿ ಇರದೇ ಇರತಕ್ಕಂಥದ್ದು. ಅಮೆರಿಕಾದಲ್ಲಿ ಈಗ ನೆಲೆಸಿದ್ದಾರೆ ಶ್ರೀದೇವಿ ಅವರು. ಈಗ ಅಮೆರಿಕಾದಿಂದನೇ ಅವರು ಉತ್ತರ ನೀಡಿರ್ತಕ್ಕಂಥದ್ದು. ಇವರ ಒಂದು ಆರೋಪಕ್ಕೆ ಅವರು ಒಂದು ಪ್ರತ್ಯಾರೋಪವಾಗಿ ಅವರು ಒಂದು ನೀಡಿರ್ತಕ್ಕಂಥದ್ದು. ಮತ್ತು ಲೀಗಲ್ ನೋಟಿಸ್ಗೆ ಈಗಾಗಲೇ ಶ್ರೀದೇವಿ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಇವತ್ತಿನ ಒಂದು ಈ ಎಲ್ಲ ಬೆಳವಣಿಗೆಗೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಮಮತಾ. ರೈಟ್, ಧನ್ಯವಾದ ಧನು ತಮ್ಮ ಮಾಹಿತಿಗಾಗಿ. ವೃತ್ತಿಪರ ಸೌಹಾರ್ದತೆಯನ್ನ ಕಾಯ್ದುಕೊಳ್ಬೇಕಾದ ವ್ಯಕ್ತಿಯೇ ಸಾರ್ವಜನಿಕವಾಗಿ ಒಬ್ಬ ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ಕೀಳು ಮಟ್ಟದ ಸುಳ್ಳು ಆರೋಪಗಳನ್ನ ಮಾಡ್ತಾ ಇರೋದು ಅತ್ಯಂತ ದುರದೃಷ್ಟಕರ ಹಾಗೂ ಬಹಳ ನೋವುಂಟು ಮಾಡಿದೆ. ಕಳೆದ ಕೆಲವು ತಿಂಗಳಿಂದ ಆದ ಅನೇಕ ನೋವುಗಳ ಹೊರತಾಗಿಯೂ ನಾನು ಕುಟುಂಬದ ಗೌರವ ಕಾಪಾಡಿಕೊಳ್ಳೋಕೆ ಮೌನವಾಗಿದೆ. ಆದರೆ ನನ್ನ ಸಭ್ಯತೆ ಹಾಗೂ ಮಾನವೀಯತೆಯನ್ನ ಗೌರವಿಸದೆ ಕೀಳು ಮಟ್ಟದ ಆರೋಪಗಳನ್ನ ಮಾಡ್ತಾ ಇರೋದು ದುರದೃಷ್ಟಕರ. ಸತ್ಯ ಮತ್ತು ನ್ಯಾಯವು ಖಂಡಿತ ಮೇಲುಗೈ ಸಾಧಿಸುತ್ತೆ ಅಂತ ನಾನು ನಂಬಿದ್ದೀನಿ.